ನಮಸ್ಕಾರ ಸ್ನೇಹಿತರೆ, ನಾನು SSC ಕ್ರಿಯೇಷನ್ಸ್ ಕಡೆಯಿಂದ ಲಕ್ಷ್ಮಿ. ಏನಪ್ಪ ಅಂತಂದರೆ 10 ನಿಮಿಷದಲ್ಲಿ ಬ್ಲೌಸ್ ಕಟಿಂಗ್ ಮಾಡೋದು ಹೇಗೆ, ಫ್ರಂಟ್ ಟು ಬ್ಯಾಕ್ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಫಸ್ಟಿಗೆ ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಆಯಿತಾ. ಬ್ಲೌಸ್ ಮೆಷರ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಸ್ಟು ಅದು ಫುಲ್ ಲೆಂತು CW ಅಂತ ಅಂದರೆ ಚೆಸ್ಟ್ ವಿಡ್ತು, ನೆಕ್, ಆಮೇಲೆ ಶೋಲ್ಡರು, ಆರ್ಮೋಲ್ ಡೀಪು, NC ಅಂತಂದರೆ ನೆಕ್ಕಿಂದ ಕ್ರಾಸ್ ಪೀಸ್ವರೆಗೂ ಎಷ್ಟು ಬರುತ್ತೆ ಅಷ್ಟು, ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಇಡಬೇಕಾಗುತ್ತೆ. ಇವಾಗ ಬ್ಲೌಸ್ ಮೆಷರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಲೆಂತ್ 16 ಇದೆ, ಅಂದರೆ 15 ಇರುತ್ತೆ. 16 ಮೇಲ್ಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕೆಳಗಡೆ 1/2 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀವಿ. ಆಮೇಲೆ ನಾವು ಉಕ್ಸ್ ಕಡೆಯಿಂದ ತೊಗೊಳ್ಳೋದಿಲ್ಲ, ಅದ್ರ ಬದಲಿಗೆ ರಿಂಗ್ ಕಡೆಯಿಂದ ತೊಗೊತೀವಿ, ಯಾಕೆಂದರೆ ಕಚ್ಚೆ ಎಕ್ಸ್ಟ್ರಾ ಸಿಗುತ್ತೆ ಅಂತ. ನೆಕ್ಸ್ಟು ನೆಕ್ 2.5 ಬರುತ್ತೆ ನೆಕ್ ಮೆಷರ್ಮೆಂಟು. 2.5. ನೆಕ್ಸ್ಟು ನೆಕ್ ಡೀಪು ಬಂದುಬಿಟ್ಟು ಮೇಲ್ಗಡೆ 1/2 ಇಂಚ್ ಬಿಟ್ಟು ತೊಗೋಬೇಕು ಫ್ರೆಂಡ್ಸ್. ಮೇಲ್ಗಡೆ 1/2 ಇಂಚ್ ಬಿಟ್ಟು ತೊಗೋಬೇಕಾಗತ್ತೆ. 8 ಕಾಲಿದೆ. ನೆಕ್ಸ್ಟು ಶೋಲ್ಡರು, ಭುಜ 3 ಮುಕ್ಕಾಲು, 2 ಮುಕ್ಕಾಲಿದೆ, 3 ಮುಕ್ಕಾಲು ತೊಗೊತಾ ಇದ್ದೀನಿ. ನೆಕ್ಸ್ಟ್ ಆರ್ಮೋಲ್ ಡೀಪ್ ಅಂದರೆ ಮೇಲ್ಗಡೆ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟು ಕೆಳಗಡೆಗೆ ತಗೊಳ್ಳಿ. 6 ಬರುತ್ತೆ ನೋಡಿ, 6 ಇಂಚು ತಗೋಬೇಕು. ನೆಕ್ಸ್ಟ್ NC ಅಂದರೆ ನೆಕ್ಕಿಂದ ಕ್ರಾಸ್ ಬೆಲ್ಟ್ವರೆಗೂ ಎಷ್ಟು ಬರುತ್ತೆ, 4 ಬರುತ್ತೆ. 1 ಇಂಚ್ ಎಕ್ಸ್ಟ್ರಾ 5 ತಗೋಬೇಕಾಗತ್ತೆ. ನೆಕ್ಸ್ಟ್ ಹಾರ್ಮೋಲಿಂದ ಕ್ರಾಸ್ ಬೆಲ್ಟ್ವರೆಗೂ ಎಷ್ಟು ಬರುತ್ತೆ, ಮೇಲ್ಗಡೆ 1/2 ಇಂಚ್, ಕೆಳಗಡೆ 1/2 ಇಂಚ್, 7.5 ಬರುತ್ತೆ. 8 ತಗೋಬೇಕಾಗತ್ತೆ, ಆಯಿತಾ ಫ್ರೆಂಡ್ಸ್. ಸ್ಲೀವು ಲೆಂತ್ ನೋಡ್ಕೋಬೇಕು. ನಾನೇನು ಮಾಡ್ತೀನಿ ಅಂದರೆ ಕಟ್ಟಿಂಗ್ ಮಾಡಬೇಕಾದ್ರೆ ಬ್ಲೌಸ್ ಇಟ್ಬಿಟ್ಟೆ, ಸ್ಲೀವ್ಸ್ ಇಟ್ಬಿಟ್ಟೆ ಕಟ್ ಮಾಡ್ಕೊತೀನಿ. ಹಾಗಾಗಿ ಅದನ್ನ ನಿಮಗೆ ಆಮೇಲೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇದು ಬಾಡಿ ಮೆಷರ್ಮೆಂಟ್, ಬ್ಲೌಸ್ದು ಮೆಷರ್ಮೆಂಟ್ ತೊಗೊಂಡಿರೋದು. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಇವಾಗ ಕಟ್ಟಿಂಗಿಗೆ ಬಟ್ಟೆ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಬಿಗಿನರ್ಸ್ಗೆ ಈಸಿ ಆಗೋವಂಥ ವಿಡಿಯೋ ಇದು. ನನ್ನ ಹತ್ರ ಬರೋ ಕಸ್ಟಮರ್ಸ್ ಎಲ್ಲರೂ, ನನ್ನ ಹತ್ರ ಕಲಿಯೋಕ್ಕೆ ಬರ್ತಿರೋರು ಕೂಡ ನಿಮ್ಮ ಕಟಿಂಗ್ ಈಸಿ ಇದೆ ಅಕ್ಕ ಅಂತ ಹೇಳ್ತಾರೆ. ಹಂಗಾಗಿ ನಾನು ಈ ಕಟಿಂಗ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಆಸಕ್ತಿ ಇದ್ದರೆ, ಕಲಿಯೋದಕ್ಕೆ ಆಸಕ್ತಿ ಇರೋರು ಈ ವಿಡಿಯೋ ನೋಡಿ ಕಲ್ತ್ಕೊಳ್ಳಿ. ಏನೇ ಡೌಟ್ ಇದ್ರೂ ನನಗೊಂದು ಕಮೆಂಟ್ ಮಾಡಿ, ನಾನು ನಿಮಗೆ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಡಬಲ್ ಫೋಲ್ಡ್, ಈ ಫ್ರಂಟ್ ಟು ಬ್ಯಾಕ್ ಎರಡು ಒಟ್ಟಿಗೆ ಹಾಕ್ಕೊಳ್ತೀನಿ ನಾನು. ಫಸ್ಟು ಚೆಸ್ಟ್ ಬಿಡ್ತು ಮೆಷರ್ಮೆಂಟ್ ಮಾಡ್ಕೊತೀನಿ, ಮಾರ್ಕ್ ಮಾಡ್ಕೊಳ್ತೀನಿ. 13 ಇಂಚ್ ಏನು ತೊಗೊಂಡಿದ್ದೆ ಚೆಸ್ಟ್ ಬಿಡ್ತು, ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಫುಲ್ ಲೆಂತು 16 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 16 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ಈಕ್ವಲಾಗಿ 4 ಪೀಸು ಕೆಳಗಡೆ ಒಂದು ಏರುಪೇರು ಬರೋ ಹಾಗಿಲ್ಲ, ಆ ಥರ ನೋಡಿಕೊಂಡು ನಾನು ಅದನ್ನು ನೀಟಾಗಿ ಫ್ಯಾಬ್ರಿಕ್ ಹಾಕೋಬೇಕಾಗತ್ತೆ. ಲೈನಿಂಗ್ ಕರೆಕ್ಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಬ್ಲೌಸ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳ್ತೀನಿ. ಆಮೇಲೆ ನೆಕ್ಸ್ಟ್ ನೆಕ್ 2.5 ಇದೆ, 2.5 ಇಡ್ತಾಯಿದ್ದೀನಿ. ನೆಕ್ಸ್ಟ್ ನೆಕ್ ಡೀಪು
8 ಕಾಲಿದೆ, ಇಡ್ತಾಯಿದ್ದೀನಿ. ಅದನ್ನು ಬಾಕ್ಸ್ ಥರ ಹಾಕ್ಕೊಂಡು ಅದಕ್ಕೆ ರೌಂಡ್ ಶೇಪ್ ಕೊಟ್ಕೊಳ್ತೀನಿ. ಆದಷ್ಟು ಸ್ಕೇಲ್ಸ್ ಯೂಸ್ ಮಾಡಿದ್ರೆ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಕಟಿಂಗ್ ಫಿನಿಶಿಂಗ್. ನೆಕ್ಸ್ಟು ಶೋಲ್ಡರು 3 ಮುಕ್ಕಾಲು ಇಟ್ಕೊಂಡಿದ್ದೀವಲ್ಲ, 6 ಇಂಚಿಗೆ ತಗೋಬೇಕು. ಮಾರ್ಕ್ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಳ್ಳಿ. ಶೇಪ್ ಕೊಡೋದಕ್ಕೆ ಆರ್ಮಲ್ ನೆಕ್ಕಿಂದ ಕ್ರಾಸ್ ಬೆಲ್ಟ್ವರೆಗೂ ನಾವೇನು ತೊಗೊಂಡಿರ್ತೀವಿ 5 ಇಂಚು ನಾನು ಇಟ್ಕೊಂಡಿದ್ದೀನಿ. ಅಲ್ಲಿಂದಲೇ 3 ಇಂಚಿಗೆ ಒಂದು ಮಾರ್ಕು, ಅಲ್ಲಿಂದ 1 ಇಂಚು, 1 ಇಂಚಿಂದ 1 ಇಂಚಿಗೆ ಡಾಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೈಡು 8 ಇತ್ತಲ್ವ ಅದನ್ನು ನಾನು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಂಡಿದ್ದೀನಿ. ಡಾಟ್ ಬಂದುಬಿಟ್ಟು 2.5 ಇಂಚು ಮೇಲ್ಗಡೆ ತೊಗೊತೀನಿ. 2.5 ಇಂಚಿದೆ. ಅಲ್ಲಿಂದ ಅಲ್ಲಿಗೆ 2.5 ಇಂಚಸ್ ಮತ್ತೆ ಮಾರ್ಕ್ ಮಾಡ್ಕೊತೀನಿ. ಇಲ್ಲಿ ಮೇಲೆ ಬಂದುಬಿಟ್ಟು ಆರ್ಮಲ್ ಶೇಪು 1 ಇಂಚಿಗೆ, ಏಕೆಂದರೆ ಇದು 6 ಇಂಚ್ ಇರೋದನ್ನ ಡಿವೈಡ್ ಮಾಡಿಕೊಂಡ್ರೆ 3 ಇಂಚಿಗೆ ಬರುತ್ತೆ. 3 ಇಂಚಿದೆ. ಒಂದು ಮಾರ್ಕ್ ಮಾಡಿಕೊಂಡು ಅದನ್ನು ಶೇಪ್ ತುಂಬ ಈಸಿಯಾಗಿ ತೆಗಿಬೋದು ನೀವು ಆ ರೀತಿ ಶೇಪ್ ಮಾಡ್ಕೊಳ್ಳೋದ್ರಿಂದ. ಫ್ರಂಟ್ ಡಾಟ್ ಕೂಡ ಕಟ್ಟಿಂಗಲ್ಲೇ ಹಾಕ್ಕೊಂಡ್ಬಿಟ್ರೆ ನಿಮಗೆ ಹೊಲಿಯೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ತೀನಿ. ಈಗ ಬನ್ನಿ ಫ್ರೆಂಡ್ಸ್, ಕಟ್ ಮಾಡ್ಕೊಳ್ಳೋಣ. ಈ ಸೀಸನ್ ನಿಮಗೆ ಬೇಕು ಅಂತಂದರೆ ನನಗೆ DM ಮಾಡಿ, ನಾನು ನಿಮಗೆ ಅದು ಸ್ಟಾಕ್ ಇದೆ ನನ್ನ ಹತ್ರ, ಹೊಸ ಸ್ಟಾಕ್ಸ್ ಇದೆ, ಬೇಕಂದ್ರೆ ನಿಮಗೆ ಸೆಂಡ್ ಮಾಡ್ತೀನಿ. ಅದ್ರ ಕಾಸ್ಟ್ ಎಷ್ಟು ಏನು ಅಂತ ಹೇಳ್ತೀನಿ. ಈ ಕಟಿಂಗ್ ಮಷಿನ್ ಈ ಥರ ಬೇಗ ಕೂಡ ಆಗುತ್ತೆ. ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಸ್ಲೋ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಬಿಗಿನರ್ಸು ತುಂಬ ಈಸಿಯಾಗಿ ಕಲಿಬೋದಾಗಿರುತ್ತೆ. ನೆಕ್ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹಾರ್ಮೋನ್ ಸೆಕೆಂಡ್ ಪಾಯಿಂಟ್, ಬರೀ ಮೇಲ್ಗಡೆ 2 ಪೀಸ್ ಮಾತ್ರ ಕಟ್ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ಫ್ರೆಂಡ್ಸ್ ಹೆಲ್ಪ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಹೆಚ್ಚೆಚ್ಚು ಕಟಿಂಗ್ಗಳನ್ನ ನಾನು ವಿಡಿಯೋ ಮಾಡಾಕ್ತೀನಿ. ಡೀಪ್ ಬಂದುಬಿಟ್ಟು ಮೆಷರ್ಮೆಂಟ್ ಬ್ಲೌಸಲ್ಲಿ ಏನು ಡೀಪ್ ಇರುತ್ತೆ ಅದನ್ನು ನಾನು ಬ್ಲೌಸ್ ಕೆಳಗಡೆ 1/2 ಇಂಚ್ ಸ್ಟಿಚಿಂಗಿಗೆ ಬಿಟ್ಟು ಮೇಲ್ಗಡೆ 1/4 ಇಂಚು ಎಕ್ಸ್ಟ್ರಾ ತೊಗೊತೀನಿ. ಮಾರ್ಕ್ ಮಾಡ್ಕೊಂಡು ಅದಕ್ಕಿಂತ ಎಕ್ಸ್ಟ್ರಾ ಕಚ್ಚೆಗೆ ಈ ಥರ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಡೀಪ್ ಸಿಗುತ್ತೆ. ಟೋಟಲ್ 5.5 ಇದೆ. ಮೇಲೇನು 2.5 ತೊಗೊಂಡಿರ್ತೀವಿ, ಕೆಳಗಡೆ 2.25 ಅಥವಾ 3 ಅವ್ರದ್ದು ಮೆಷರ್ಮೆಂಟ್ ಎಷ್ಟಿರುತ್ತೆ, ಡೀಪ್ ಮೆಷರ್ಮೆಂಟ್ ವಿಡ್ತ್ ಅದು ನೋಡಿಕೊಂಡು ನಾವು ತಗೋಬೇಕಾಗತ್ತೆ. ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆಮೇಲೆ ನೀವು ಕರ್ವ್ ಕೊಡ್ಬೋದು. ನಿಮಗೆ ಯಾವ ಥರ ಡಿಸೈನ್ ಬೇಕು, ರೌಂಡ್ ಬೇಕಂದರೆ ರೌಂಡು, ಸ್ಕ್ವೇರ್ ಬೇಕಂದರೆ ಸ್ಕ್ವೇರ್, ಅಥವಾ ಡೈಮಂಡ್ ಶೇಪ್ ಬೇಕಂದರೆ ಡೈಮಂಡ್ ಶೇಪ್. ಇವರು ರೌಂಡ್ ಹಿಡಿಸ್ಕೊಳ್ತಾರೆ, ಹಾಗಾಗಿ ರೌಂಡ್ ಶೇಪ್ ನಾನು ಕೊಟ್ಟಿದ್ದೀನಿ. ಇವ್ರು ಬಂದುಬಿಟ್ಟು ಪರ್ಮನೆಂಟ್ ಕಸ್ಟಮರ್ ನನಗೆ.
ಇವ್ರ ಬಾಡಿ ಮೆಷರ್ಮೆಂಟ್ ಎಲ್ಲ ಇವಾಗ ನಾನು ಯಾವ ರೀತಿ ಹೇಳಿದ್ದೀನಿ ಅದೇ ಥರನೇ ನಾನು ನೋಟ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಅವ್ರು ನಮಗೆ ಕೊಡಬೇಕಾದ್ರೆ ನಾನು ಮತ್ತೆ ಮೆಷರ್ಮೆಂಟ್ ತೊಗೊಳ್ಳಲ್ಲ, ಏಕೆಂದರೆ ನನ್ನ ಹತ್ರ ಆಲ್ರೆಡಿ ಇರುತ್ತೆ ಅವ್ರದ್ದು. ಅವ್ರು ಸೇಮ್ ಮೆಷರ್ಮೆಂಟ್ ಬ್ಲೌಸ್ ಕೊಡ್ತಾರೆ, ಹಾಗಾಗಿ ಅದೇ ಮೇಂಟೈನ್ ಮಾಡ್ತಾಯಿದ್ದೀನಿ, ಅದೇ ಕಟ್ಟಿಂಗು. ಬೇಗ ಕೂಡ ಆಗುತ್ತೆ, ಕಟಿಂಗು ಬೇಗ ಆಗುತ್ತೆ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಈಗ ಲೈನಿಂಗ್ ಕಟಿಂಗ್ ಆಯಿತು ಫ್ರೆಂಡ್ಸ್. ಈಗ ಸ್ಲೀವ್ ಕಟಿಂಗು.